ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ದಿನ ದೇವರ ವಾಕ್ಯ ಆಲಿಸಲು, ವಾಕ್ಯದಲ್ಲಿ ವಿಶ್ವಾಸಿಸಿ ಜೀವನ ಪ್ರಾರಂಭಿಸಲು ದೇವರು ನೀಡಿದ ಒಳ್ಳೆಯ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈ ದಿನಗಳಲ್ಲಿ ಅನೇಕ ವ್ಯಕ್ತಿಗಳು ದೇವರ ವಾಕ್ಯವನ್ನು ವಿಶ್ವಾಸದಿಂದ, ಪ್ರಾರ್ಥನೆಯಿಂದ ಸ್ವೀಕರಿಸುತ್ತಿದ್ದಾರೆ. ವಾಕ್ಯ ವಿಶ್ವಾಸದಿಂದ ಸ್ವೀಕರಿಸುವಾಗ ಆ ವ್ಯಕ್ತಿ ಅನುಭವಿಸುವ ಸಮಸ್ಯೆಗಳಿಗೆ ಆ ಆಲಿಸುವ ವಾಕ್ಯ ಪರಿಹಾರ ಆಗುತ್ತದೆ. ಸಮಸ್ಯೆಗಳಿಗೆ ಬದಲಾವಣೆ ಬರುತ್ತದೆ. ದೇವರ ವಾಕ್ಯ ಸ್ವೀಕರಿಸುವಾಗ ದೈವಿಕ ಜೀವನ ಆ ವ್ಯಕ್ತಿಯಲ್ಲಿ ತುಂಬುತ್ತದೆ, ಆ ಭವನದಲ್ಲಿ ತುಂಬುತ್ತದೆ. ಮುಂದೆ ಜೀವಿಸಲು ಇರುವ ಶಕ್ತಿ ಲಭಿಸುತ್ತದೆ. ವಾಕ್ಯ ಆಲಿಸುವ ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ಈ ವಾಕ್ಯದಲ್ಲಿ ನನ್ನ ಒಂದೊಂದು ಕೋರಿಕೆ, ಬೇಡಿಕೆಗಳ ಮೇಲೆ ದೇವರ ಶಕ್ತಿ ಪ್ರಕಟವಾಗಲಿ. ಪ್ರಭುವೇ, ನಿಮ್ಮ ಸಾನ್ನಿಧ್ಯ ನನ್ನ ಮೇಲೆ ಪ್ರಕಟಿಸಿರಿ. ದೇವರೇ, ನಿಮ್ಮ ವಾಕ್ಯದಲ್ಲಿ ಇರುವ ಜೀವ ನನ್ನಲ್ಲಿ, ನನ್ನ ಕುಟುಂಬದಲ್ಲಿ ತುಂಬಿರಿ. ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ನಾವು ಅನುಭವಿಸುವ ಸಮಸ್ಯೆಗಳಿಗೆ ಕೆಲವೊಮ್ಮೆ ತಕ್ಷಣವೇ ಉತ್ತರ ಆಗಿರುವುದಿಲ್ಲ. ಬದಲಾಗಿ ಪ್ರಾರ್ಥಿಸುವ ನಿನ್ನನ್ನು ಸ್ವರ್ಗದ ದೇವರು ಒಂದು ಪರಿಹಾರವಾಗಿ ಮಾಡುತ್ತಾರೆ, ಉತ್ತರ ನೀಡುತ್ತಾರೆ. ಅದು ಹೇಗೆ ಅರ್ಥ ಮಾಡಿಕೊಳ್ಳುವುದು ಒಂದು ದೊಡ್ಡ ಕಾರ್ಯವಾಗಿದೆ. ನಮಗೆ ವಿಮೋಚನೆ ಕಾಂಡ 3ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯವನ್ನು ಆಲಿಸೋಣ. ಈಗ ಕೇಳು, ಇಸ್ರಾಯೇಲರ ಮೊರೆ ನನಗೆ ಮುಟ್ಟಿದೆ. ಈಜಿಪ್ಟಿನವರ ಅವರಿಗೆ ಕೊಡುತ್ತಿರುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದ್ದರಿಂದ ಹೋಗು, ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಈಜಿಪ್ಟ್ ದೇಶದಿಂದ ಹೊರತರುವುದಕ್ಕಾಗಿ ನಿನ್ನನ್ನು ಫರೋಹನ ಬಳಿಗೆ ಕಳಿಸುತ್ತಿದ್ದೇನೆ ಎಂದರು. ಪ್ರಿಯರೇ, ಈ ವಾಕ್ಯ ನಮಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಏನೆಂದರೆ, ನಮ್ಮ ಈ ಕಣ್ಣೀರಿನಿಂದ ಇರುವ ಈ ಪ್ರಾರ್ಥನೆ ದೇವರ ಮಹಿಮೆಯು ಸನ್ನಿಧಿಗೆ ತಲುಪುವ ಸಮಯವಾಗಿದೆ ಎಂದು, ಪ್ರಾರ್ಥಿಸುವವನ ನೋವು ದೇವನು ನೋಡುತ್ತಿದ್ದಾರೆ ಎಂದು, ಇಸ್ರಾಯೇಲರನ್ನು, ಜನರನ್ನು ರಕ್ಷಿಸಲು ಮೋಶೆ ಎಂಬ ವ್ಯಕ್ತಿಯನ್ನು ಆ ಸಮಸ್ಯೆಗೆ ಪರಿಹಾರವಾಗಿ ಮಾಡಿದರು. ಅವನು ಮಾತನಾಡಲು ಶಕ್ತನಲ್ಲದವನು. ಆ ವ್ಯಕ್ತಿ ಆ ಸಮಸ್ಯೆಗೆ ಪರಿಹಾರ ಮಾಡಲು ದೇವರು ಆರಿಸಿದರು. ಈ ವಾಕ್ಯ ಆಲಿಸುವ ಅನೇಕ ಸಮಸ್ಯೆಗಳಲ್ಲಿ ಇರುವವರು ಇದ್ದಾರೆ. ಇದು ಹೇಗೆ ಪರಿಹರಿಸುವುದು, ಇದು ಹೇಗೆ ನಿಭಾಯಿಸುವುದು, ಏನು ಮಾಡುವುದು, ಮುಂದಿನ ಜೀವನ ಏನು ಎಂದು ಯೋಚಿಸುವವರು ಇದ್ದಾರೆ. ಪ್ರಾರ್ಥಿಸುವ ನನ್ನನ್ನು, ನಿನ್ನನ್ನು, ನನ್ನ ನೋವನ್ನು, ನಿನ್ನ ನೋವನ್ನು ದೇವರು ನೋಡುತ್ತಿದ್ದಾರೆ. ಹಲ್ಲೆಲೂಯಾ. ಅನೇಕ ವ್ಯಕ್ತಿಗಳು ಕೆಲವು ಕಾರ್ಯಗಳನ್ನು ಈ ಸಮಸ್ಯೆಗಳಿಗೆ ಪರಿಹಾರವಾಗಿ ಕರೆತರುತ್ತಾರೆ. ಹಲ್ಲೆಲೂಯಾ. ಇದನ್ನು ವಿಶ್ವಾಸಿಸಲು ಕಷ್ಟವಾಗಬಹುದು. ನಮ್ಮ ಸಮಸ್ಯೆಗೆ ಪರಿಹಾರ ಮಾಡಲು ಕೆಲವೊಮ್ಮೆ ನಾವು ಫೋನ್ ಮೆಸೇಜ್ ಎಲ್ಲ ಮಾಡಿ ಕೇಳುತ್ತೇವೆ, ಆದರೆ ಪರಿಹಾರ ಉಂಟಾಗುವುದಿಲ್ಲ. ಆದರೆ ಪ್ರಾರ್ಥನೆಯಲ್ಲಿ ಕೇಳುವಾಗ, ದೇವರ ಕೈಯಲ್ಲಿ ಆ ಸಮಸ್ಯೆಯನ್ನು ಒಪ್ಪಿಸುವಾಗ ಆ ಸಮಸ್ಯೆಗೆ ದೇವರ ಕೈಯಲ್ಲಿ ಉತ್ತರವಿದೆ. ಹಲ್ಲೆಲೂಯಾ. 100 ಜನರಲ್ಲಿ ಕೇಳುವಾಗ ಅಲ್ಲ ನಮಗೆ ಅದು ಪರಿಹರಿಸಲು ಸಾಧ್ಯ. ಅವರು ನಮ್ಮನ್ನು ಗಾಬರಿಗೊಳಿಸುತ್ತಾರೆ, ಎದುರಿಸುತ್ತಾರೆ. ನಾವು ಆಮೇಲೆ ದುಃಖಿಸಲು ಕಾರಣವಾಗುತ್ತದೆ. ನೀವು ನಿಮ್ಮ ಸಮಸ್ಯೆಯಲ್ಲಿ ಕಣ್ಣೀರಿನಿಂದ ಪ್ರಾರ್ಥಿಸುವ ವ್ಯಕ್ತಿಯಾಗಿದ್ದೀರಾ? ಆ ಸಮಸ್ಯೆಯಿಂದ ಹೊರಬರಲು ದೇವರು ದಯೆ ತೋರಿಸುತ್ತಾರೆ. ಕೆಲವೊಮ್ಮೆ ಕೆಲವು ವ್ಯಕ್ತಿಗಳು ಆ ಸಮಸ್ಯೆಗೆ ಪರಿಹಾರವಾಗುತ್ತಾರೆ. ಹಲ್ಲೆಲೂಯಾ. ನಮಗೆ ನಮ್ಮ ಸಮಸ್ಯೆಗಳಿಗೆ ದೇವರಲ್ಲಿ ಪ್ರಾರ್ಥಿಸಿ ದೇವರು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸೋಣ. ದೇವರ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.